ನಮಸ್ತೆ ಮಕ್ಕಳೇ, ನಿಮ್ಗೆಲ್ರಿಗೂ ಬಿಸ್ನೆಸ್ ಅಂಡ್ ಇಂಡಸ್ಟ್ರಿಯಲ್ ಆದ 8ನೇ ಕ್ಲಾಸಿಗೆ ಸ್ವಾಗತವನ್ನ ಕೋರ್ತೀನಿ. ಮಕ್ಕಳೇ, ಹಿಂದಿನ ಕ್ಲಾಸಲ್ಲಿ ನಾವು ಲೀಗಲಿಟಿ ಆಫ್ ಅಗ್ರಿಮೆಂಟ್ ವಿತೌಟ್ ಕನ್ಸಿಡರೇಷನ್ ಅನ್ನ ಓದಿದ್ವಿ. ಅಂದ್ರೆ ಒಂದು ಅಗ್ರಿಮೆಂಟ್ ಅಲ್ಲಿ ಕನ್ಸಿಡರೇಷನ್ ಇಲ್ಲ ಅಂದ್ರೆ ಅದು ವ್ಯಾಲಿಡ್ ಆಗತ್ತಾ, ವ್ಯಾಲಿಡ್ ಅಗ್ರಿಮೆಂಟ್ ಆಗತ್ತಾ ಅಥವಾ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗತ್ತಾ ಮುಂದೆ ಅನ್ನೋದನ್ನ ಓದಿದ್ವಿ ಅಲ್ವಾ. ಸೊ ಅದನ್ನ ನಾವ್ ಯಾವ ಹೆಡ್ ಅಂಡರ್ ಅಲ್ಲಿ ಓದಿದ್ವಿ? ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್ ಗೆ ಯಾವ ಎಕ್ಸೆಪ್ಷನ್ಸ್ ಇದೆ ಅಂತ ನೋಡಿದ್ವಿ ಅಲ್ವಾ. ಕನ್ಸಿಡರೇಷನ್ ಈಸ್ ಮಸ್ಟ್, ಇಟ್ ಈಸ್ ಬೇಸಿಕ್, ಇಟ್ ಈಸ್ ಫೌಂಡೇಶನ್ ಅಂತೆಲ್ಲ ಅಂದ್ರೂ ಕೆಲವೊಂದು ಕೇಸಲ್ಲಿ ವಿತೌಟ್ ಕನ್ಸಿಡರೇಷನ್ ಅಗ್ರಿಮೆಂಟ್ ಏನಾಗುತ್ತೆ, ವ್ಯಾಲಿಡ್ ಆಗತ್ತೆ ಅನ್ನೋದನ್ನ ಓದಿದ್ವಿ ಅಲ್ವಾ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಓದೋಣ ಅಂದ್ರೆ ಲೀಗಲಿಟಿ ಆಫ್ ಆಬ್ಜೆಕ್ಟ್ ಅಂಡ್ ಕನ್ಸಿಡರೇಷನ್ ಇನ್ ಅನ್ ಅಗ್ರಿಮೆಂಟ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಓದೋಣ. ಅಂದ್ರೆ ಒಂದು ಅಗ್ರಿಮೆಂಟ್ ಅಲ್ಲಿ ಆಬ್ಜೆಕ್ಟ್ ಮತ್ತೆ ಕನ್ಸಿಡರೇಷನ್ ಇದೆಯಲ್ಲ, ಎರಡು ಲೀಗಲ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಓದೋಣ. An agreement becomes a valid contract only if it is made for a lawful consideration and lawful object ಅಂತ ಹೇಳುತ್ತೆ. Section 10 of the Indian Contract Act lays down that an agreement can become a valid contract only if it is made for a lawful consideration. ಅಂದ್ರೆ ಕನ್ಸಿಡರೇಷನ್ ಲಾಫುಲ್ ಆಗಿರಬೇಕು, ಹಾಗೆ ಅದ್ರದ್ದು ಆಬ್ಜೆಕ್ಟು ಸಹ ಏನಾಗಿರ್ಬೇಕು, ಕನ್ಸಿಡರೇಷನ್ ಕೊಡೋ ಆಬ್ಜೆಕ್ಟು ಸಹ ಏನಾಗಿರ್ಬೇಕು, ಅಥವಾ ಅಗ್ರಿಮೆಂಟಿನ ಉದ್ದೇಶನೂ ಸಹ ಏನಾಗಿರ್ಬೇಕು, ಲಾಫುಲ್ ಆಗಿರಬೇಕು ಅಂತ ಹೇಳುತ್ತೆ. ಸೊ an agreement can become a valid contract only if it has lawful object and lawful consideration. ಮಕ್ಕಳೇ, ಆಬ್ಜೆಕ್ಟು ಮತ್ತೆ ಕನ್ಸಿಡರೇಷನ್ ಎರಡು ಒಂದೇ ಅಲ್ಲ. They are not same thing, they are different. Okay, consideration is different. Consideration is the price paid for the promise, or it is giving of something and receiving of something ಅಂದ್ವಲ್ವಾ. ಅಂದ್ರೆ ಒಂದು ಪ್ರಾಮಿಸ್ ಮಾಡಿದ್ದಕ್ಕೆ ರಿವಾರ್ಡ್, ಅದು ಇಟ್ಸ್ ಅ ರಿವಾರ್ಡ್ ಆರ್ ಪ್ರೈಸ್ ಪೇಯ್ಡ್ ಫಾರ್ ದ ಪ್ರಾಮಿಸ್. ಬಟ್ ಆಬ್ಜೆಕ್ಟ್ ಮೀನ್ಸ್ ದ ಪರ್ಪಸ್. ಏನ್ ಹೇಳಿ? ಪರ್ಪಸ್. ಕಾಂಟ್ರಾಕ್ಟಿನ ಅಥವಾ ಅಗ್ರಿಮೆಂಟಿನ ಪರ್ಪಸ್ ಏನು ಅನ್ನೋದು. ಓಕೆ, ಈಗ ಪಕ್ಕದ ಮನೆಯ ಆಸ್ತಿನ ಸುಟ್ಟಿ ಹಾಕಬಾ ಅಂತ ಹೇಳಿ ಏನಾದ್ರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರೆ, ನಾನ್ ನಿನಗೆ 50,000 ರೂಪಾಯಿ ಕೊಡ್ತೀನಿ ಅಂತ, ಆ 50,000 ರೂಪಾಯಿ ಕೊಡ್ತೀನಿ ಅನ್ನೋದೇನಾಗತ್ತೆ, ಕನ್ಸಿಡರೇಷನ್ ಆಗತ್ತೆ. ಆ ಪಕ್ಕದ ಮನೆಯ ಆಸ್ತಿನ ಸುಟ್ಟು ಹಾಕೋದೇನಾಗತ್ತೆ, ಏನಾಗುತ್ತೆ, ಅದು ಪರ್ಪಸ್ ಅಲ್ವಾ. ಈಗ ಅನ್ಲಾಫುಲ್ ಇದು, ಇದನ್ ಮಾಡಕ್ ಹೋಗ್ಬೇಡಿ ನೀವು, ನಾನು ಎಕ್ಸಾಂಪಲ್ ನಿಮ್ಗೆ ಕೊಟ್ಟೆ ಅಷ್ಟೇ, ಆಯ್ತಾ. ಯಾಕೆಂದ್ರೆ ಪರ್ಪಸ್ಸೇ ಬೇರೆ, ಆಮೇಲೆ ಕನ್ಸಿಡರೇಷನ್ ಬೇರೆ, ಅಥವಾ ಹಾಗಾಗಿ ಆಬ್ಜೆಕ್ಟ್ ಅಂಡ್ ಕನ್ಸಿಡರೇಷನ್ ಆರ್ ಟೂ ಡಿಫರೆಂಟ್ ಥಿಂಗ್ಸ್. ಓಕೆ, ಇನ್ ಮೆನಿ ಕೇಸಸ್ ದೇ ಆರ್ ಡಿಫರೆಂಟ್, ಬಟ್ ಇನ್ ಸಮ್ ಕೇಸಸ್ ಎಲ್ಲೋ ಒಂದೊಂದ್ ಕಡೆ ಆಬ್ಜೆಕ್ಟ್ ಕನ್ಸಿಡರೇಷನ್ ಎರಡು ಒಂದೇ ಆಗಿರುತ್ತೆ, ಬಹಳ ರೇರ್ ಕೇಸಲ್ಲಿ. ಎನಿಹೌ, ನಿಮಗೇನ್ ಬೇಕು, ಈಗ ಆಬ್ಜೆಕ್ಟ್ ಮತ್ತೆ ಕನ್ಸಿಡರೇಷನ್ ಎರಡು ಲಾಫುಲ್ ಆಗಿರಬೇಕು ಅನ್ನೋದು ನೋಡೋಣ. ಸರಿ, ಲಾಫುಲ್ ಆಗಿರಬೇಕು, ಸರಿ. ಹಾಗಾದ್ರೆ ಯಾವ್ಯಾವ್ದು ಲಾಫುಲ್ಲು, ಯಾವ್ಯಾವ್ದು ಲಾಫುಲ್ ಅಂತ ಓದೋಕ್ಕಿಂತ ಯಾವ್ದು ಅನ್ಲಾಫುಲ್ ಅಂತ ತಿಳ್ಕೊಂಡ್ರೆ ಅದನ್ನ ಬಿಟ್ರೆ ಇನ್ನು ಉಳಿದಿದ್ದೆಲ್ಲ ಏನಾಗುತ್ತೆ, ಲಾಫುಲ್ ಆಗತ್ತಲ್ವಾ. ಯಾವ್ಯಾವ್ದು ಅನ್ಲಾಫುಲ್ ಅಂತ ತಿಳ್ಕೊಂಡ್ಬಿಟ್ರೆ ಇನ್ನು ಉಳಿದ ಆಬ್ಜೆಕ್ಟ್ ಕನ್ಸಿಡರೇಷನ್ ಏನಾಗ್ತವೆ, ಲಾಫುಲ್ ಅಂತ ಅನ್ನಿಸ್ಕೊಳತ್ತೆ. ಹೌದಾ? ಓಕೆ ಮಕ್ಳೇ, ನಾವಿವತ್ತು ಯಾವ್ಯಾವ್ದು ಅನ್ಲಾಫುಲ್ ಆಬ್ಜೆಕ್ಟ್ ಆಗತ್ತೆ, ಅನ್ಲಾಫುಲ್ ಕನ್ಸಿಡರೇಷನ್ ಗಳು ಆಗ್ತವೆ ಅನ್ನೋದನ್ನ ನೋಡೋಣ. ಸಿ, ಇಫ್ ಅನ್ ಆಕ್ಟ್ ಈಸ್ ಫರ್ಬಿಡನ್ ಬೈ ಲಾ, ಯಾವ್ದಾದ್ರು ಒಂದು ಆಕ್ಟ್ ಅಂದ್ರೆ ಕೆಲ್ಸ, ಯಾವ್ದಾದ್ರು ಒಂದು ಕೆಲ್ಸ ಲಾ ಫರ್ಬಿಡನ್ ಮಾಡಿದ್ರೆ, ಇದನ್ನ ಮಾಡಬಾರದು ಅಂತ ಏನಾದ್ರು ಹೇಳಿದ್ರೆ, ಅವಾಗ ಅದೇನಾಗುತ್ತೆ, ಅನ್ಲಾಫುಲ್ ಕನ್ಸಿಡರೇಷನ್ ಆಗುತ್ತೆ ಅಥವಾ ಅನ್ಲಾಫುಲ್ ಆಬ್ಜೆಕ್ಟ್ ಆಗತ್ತೆ.
ಯಾವುದು ಅಂದ್ರೆ ಈಗ ಕಾನೂನೇ ಹೇಳ್ಬಿಟ್ಟಿರುತ್ತೆ, ಇಫ್ ಇಟ್ ಈಸ್ ಪನಿಷಬಲ್ ಅಂಡರ್ ಕ್ರಿಮಿನಲ್ ಲಾದಲ್ಲಿ ಪನಿಷಬಲ್ ಆಗಿರುತ್ತೆ. IPC ಸೆಕ್ಷನ್ ಅಂತ ಕರಿತೀರಿ ನೋಡಿ ನೀವು, ಅದರಲ್ಲಿ ಪನಿಷಬಲ್ ಆಗುವಂತದ್ ಯಾವ ಆಕ್ಟ್ ಅನ್ನ ಮಾಡಿದ್ರು ಏನಾಗ್ಬಿಡತ್ತೆ ಅಲ್ಲಿ ಅನ್ಲಾಫುಲ್ ಆಗತ್ತೆ. ಓಕೆನಾ? ಅಥವಾ ಈ ಕೆಲವೊಂದ್ಸತಿ ಸ್ಪೆಷಲ್ ಲೆಜಿಸ್ಲೇಷನ್ ಅನ್ನ ಪಾಸ್ ಮಾಡಿರ್ತಾರೆ, ಅದ್ರ ಅಂಡರ್ ಅಲ್ಲಿ ಯಾವ್ದಾದ್ರು ಮಾಡಬಾರದು ಅಂತ ಹೇಳಿದ್ರೆ, ಇಫ್ ಇಟ್ ಈಸ್ ಫರ್ಬಿಡನ್ ಅಂದ್ರೆ ಮಾಡಬಾರ್ದು, ನಿಷೇಧಿಸಿದ್ರೆ ಆಯ್ತಾ, ಅದು ಸ್ಪೆಷಲ್ ಲೆಜಿಸ್ಲೇಷನ್ ಅಲ್ಲಿ ನಿಷೇಧಿಸಿದ್ರೆ ಅವಾಗ್ಲೂ ಸಹ ಅದನ್ನ ಏನ್ ಮಾಡಕ್ ಬರಲ್ಲ, ನಾವು ಅದನ್ನ ಕಾಂಟ್ರಾಕ್ಟ್ ಅಲ್ಲಿ ಇಟ್ಕೊಳಕ್ ಬರಲ್ಲ, ಯಾಕೆಂದ್ರೆ ಅದು ಅನ್ಲಾಫುಲ್ ಆಗಿರುತ್ತೆ. ಓಕೆನಾ? ಎಕ್ಸಾಂಪಲ್ ನೋಡಿ, ಅದೇ IPC ಸೆಕ್ಷನ್ ಅಲ್ಲಿ ಅಥವಾ ಕ್ರಿಮಿನಲ್ ಲಾದಲ್ಲಿ ಏನಾದ್ರು ಪನಿಷಬಲ್ ಆಗುವಂತದ್ದಾಗಿದ್ರೆ, ಅಥವಾ ಬೇರೆ ಇನ್ಯಾವ್ದಾದ್ರು ಆಕ್ಟ್ ಅಲ್ಲಿ ಫರ್ಬಿಡನ್ ಮಾಡಿದ್ರೆ ಅದನ್ನೆಲ್ಲ ಏನಂತ ಕರಿತೀವಿ ಅವಾಗ ಅನ್ಲಾಫುಲ್ ಕನ್ಸಿಡರೇಷನ್ ಅಂಡ್ ಅನ್ಲಾಫುಲ್ ಆಬ್ಜೆಕ್ಟ್ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಇದೆ. ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಪ್ರಕಾರ ಇದು ಒಂದು ಕಂಟ್ರೋಲ್ಡ್ ಆರ್ಟಿಕಲ್ಸ್ ಇರ್ತಾವಲ್ಲ, ಕಂಟ್ರೋಲ್ಡ್ ಆರ್ಟಿಕಲ್ಸಿನ ಮಾರಾಟ ಮಾಡುವಾಗ ಅದಕ್ಕೊಂದು ಪ್ರೈಸ್ ಫಿಕ್ಸ್ ಮಾಡಿರ್ತಾರೆ, ಅದಕ್ಕಿಂತ ಜಾಸ್ತಿ ಪ್ರೈಸಿಗೆ ಸೇಲ್ ಮಾಡಬಾರದು ಅಂತ. ಹಾಗೆ ಸೇಲ್ ಮಾಡಿದ್ರೆ ಅದೇನಾಗ್ಬಿಡತ್ತೆ ಅನ್ಲಾಫುಲ್ ಆಗತ್ತೆ. ಯಾವ ಕಾಂಟ್ರಾಕ್ಟ್, ಯಾವ ಆಕ್ಟಿನ ಅಂಡರ್ ಅಲ್ಲಿ, ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟಿನ ಅಂಡರ್ ಅಲ್ಲಿ ಅದೇನಾಗ್ಬಿಡತ್ತೆ ಫರ್ಬಿಡನ್ ಆಗ್ಬಿಟ್ಟಿದೆ. ಹಾಗಾಗಿ ಅದನ್ನ ಮಾಡೋದಕ್ ಬರಲ್ಲ. ಸೇಲ್ ಮಾಡೋದು ತಪ್ಪಲ್ಲ, ಅಥವಾ ಆ ಆರ್ಟಿಕಲ್ ಅನ್ನ ಸೇಲ್ ಮಾಡೋದಕ್ಕೂ ಫರ್ಬಿಡನ್ ಮಾಡಿಲ್ಲ, ಆದ್ರೆ ಕಂಟ್ರೋಲ್ಡ್ ಆರ್ಟಿಕಲ್ಸ್ ಅನ್ನ ಓವರ್ ಎ ಫಿಕ್ಸ್ಡ್ ಪ್ರೈಸ್, ಆ ಪ್ರೈಸ್ ಗಿಂತ ಜಾಸ್ತಿನಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂದಾಗ ಏನಾಗುತ್ತದು ಏನಾಗುತ್ತೆ ಫರ್ಬಿಡನ್ ಆಗತ್ತೆ. ಹಾಗೇನೆ ಸೇಲ್ ಆಫ್ ಸ್ಮಗಲ್ಡ್ ಗೂಡ್ಸ್ ನಿಮ್ಗೆ ಗೊತ್ತಿದೆ. ಸ್ಮಗಲ್ಡ್ ಗೂಡ್ಸ್ ಅಂದ್ರೆ ಸ್ಮಗಲ್ಡ್ ಗೂಡ್ಸ್ ಅಂದ್ರೆ ಟ್ಯಾಕ್ಸ್ ಅನ್ನ ಕಟ್ಟದೇನೆ ದೇಶದ ಒಳಗ್ ಬರುವಂತ ಗೂಡ್ಸ್ಗೆ ಸ್ಮಗಲ್ಡ್ ಗೂಡ್ಸ್ ಅಂತ ಕರಿತೀವಿ. ಸ್ಮಗ್ಲಿಂಗ್ ಅಂದ್ರೆ ಅದೇನೆ. ಆಕ್ಚುಲಿ ನಾವು ಹೊರಗಡೆ ದೇಶದಿಂದ ಏನ್ ತಂದ್ರು ಸುಂಕ ಕಟ್ಟಿ ತರಬೇಕು. ಹಾಗೆ ಇಲ್ಲಿಂದ ನಾವು ಎಕ್ಸ್ಪೋರ್ಟ್ ಆರ್ಟಿಕಲ್ಸ್ ಇದ್ರೆ ಅದಕ್ಕೆ ಸುಂಕ ಕಟ್ಟಬೇಕು ಅನ್ನೋದಿದ್ರೆ ಅದಕ್ಕೆ ಕಟ್ಟಿ ಹೋಗ್ಬೇಕು. ಸುಂಕ ತಪ್ಪಿಸ್ಕೊಂಡ್ ಹೋದ್ರೆ, ಟ್ಯಾಕ್ಸ್ ಕಟ್ಟೋದನ್ನ ತಪ್ಪಿಸ್ಕೊಂಡ್ ಹೋದ್ರೆ ಅವುಗಳನ್ನ ಸ್ಮಗಲ್ಡ್ ಗೂಡ್ಸ್ ಅಂತ ಕರಿತೀವಿ. ಆಯ್ತಾ? ಆತರ ಸ್ಮಗ್ಲಿಂಗ್ ಮಾಡೋದಕ್ಕೆ ಯಾರತ್ರ ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ಅದು ಸಹ ಏನಾಗತ್ತೆ ಫರ್ಬಿಡನ್ ಬೈ ಲಾ. ಆಯ್ತಾ? ಹಾಗೆ ಗೂಡ್ಸ್ ನ ಏನು ಸ್ಮಗಲ್ಡ್ ಗೂಡ್ಸ್ ನ ಪರ್ಚೇಸ್ ಸೇಲ್ ಮಾಡೋದು ಸಹ ಏನೋ ಅದು ಸಹ ಫರ್ಬಿಡನ್ ಬೈ ಲಾನೆ. ನಮಗ್ ಗೊತ್ತಿರ್ಲಿಲ್ಲಪ್ಪ ಅದು ಸ್ಮಗಲ್ಡ್ ಗೂಡ್ಸ್, ಅದನ್ನ ಮಾರಾಟ ಪರ್ಚೇಸ್ ಮಾಡಬಾರ್ದು ಅಂತ ಗೊತ್ತಿರ್ಲಿಲ್ಲಪ್ಪ ಅಂತ ಹೇಳಕ್ಕೂ ಬರಲ್ಲ. ನಿಮ್ಗಾಗ್ಲೇ ಗೊತ್ತಿದೆ, ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಆನ್ ಎಕ್ಸ್ಕ್ಯೂಸ್ ಅಂತ. ಅಂದ್ರೆ ನನಗ್ ಗೊತ್ತಿಲ್ಲ ಇದೊಂದು ಕಾನೂನು ಇತ್ತು ಅಂತ, ಹಾಗಾರ್ ಮಾಡ್ಬಿಟ್ಟೆ, ನಾನು ಕ್ಷಮಿಸ್ಬಿಡಿ, ನನ್ ಬಿಟ್ಬಿಡಿ ಅಂತ ಹೇಳೋದಕ್ ಬರಲ್ಲ. ಆಯ್ತಾ? ಈ ನೆಲದಲ್ಲಿ ಇದ್ಮೇಲೆ ಈ ನೆಲದ ಕಾನೂನನ್ನ ನಾವು ತಿಳ್ಕೊಂಡಿರ್ಬೇಕು ಅಂತ ಅದ್ರ ಅರ್ಥ. ಓಕೆ. ಸೊ ಇನ್ನು ಗಂಡ ಹೆಂಡತಿ ಸೆಪರೇಟ್ ಆಗಿ ಬಾಳ್ತೀವಿ ಅಂತ ಹೇಳೇನಾದ್ರು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅದು ಸಹ ಏನಾಗುತ್ತೆ ಫರ್ಬಿಡನ್ ಬೈ ಲಾ. Okay, so these are some of the examples of the act which are forbidden by law. ಒಟ್ನಲ್ಲಿ ಯಾವುದೇ ಕಾನೂನು ಮಾಡಬಾರದು ಅಂತ ಹೇಳಿರೋದನ್ನ ಮಾಡಿದ್ರೆ ಅದು ಅನ್ಲಾಫುಲ್ ಆಗತ್ತೆ. ಆತರ ಆಬ್ಜೆಕ್ಟ್ ಮತ್ತೆ ಕನ್ಸಿಡರೇಷನ್ ಇಟ್ಕೊಂಡಿದ್ರೆ ಅದೇನಾಗುತ್ತೆ ಅನ್ಲಾಫುಲ್ ಆಗತ್ತೆ. ಈಗ ಓಕೆ ಅಪ್ಪ ಆಯ್ತು, ಇಫ್ ಇಟ್ ಈಸ್ ಆಫ್ ಸಚ್ ಎ ನೇಚರ್ ದಟ್ ಇಫ್ ಪರ್ಮಿಟೆಡ್ ಇಟ್ ವುಡ್ ಡಿಫೀಟ್ ದ ಪ್ರೊವಿಷನ್ಸ್ ಆಫ್ ಎನಿ ಲಾ. ಈಗ ಫಸ್ಟ್ ಹೇಳಿದ್ವಲ್ಲ ಕೇಸ್ ಫರ್ಬಿಡನ್ ಬೈ ಲಾ, ಅಲ್ಲಿ ಡೈರೆಕ್ಟ್ ಆಗಿ ಲಾ ಏನ್ ಮಾಡಿರುತ್ತೆ ಫರ್ಬಿಡನ್ ಮಾಡಿರುತ್ತೆ. ಇನ್ನು ಕೆಲವೊಂದ್ಸತಿ ಡೈರೆಕ್ಟ್ ಆಗಿ ಏನ್ ಫರ್ಬಿಡನ್ ಮಾಡಿರಲ್ಲ, ಆದ್ರೆ ಇನ್ಯಾವುದೋ ಲಾ ಪ್ರಕಾರ ಅದೇನಾಗ್ಬಿಡತ್ತೆ ಅದನ್ನ ಓಕೆ ಅಂತ ಕನ್ಸಿಡರ್ ಮಾಡ್ಬಿಟ್ರೆ ಮತ್ತೊಂದು ಲಾ ಡಿಫೀಟ್ ಆಗತ್ತೆ. ಆಯ್ತಾ? ಸೊ ಅಂತವು ಸಹ ಅನ್ಲಾಫುಲ್ ಅಂತ ಕನ್ಸಿಡರ್ ಆಗತ್ತೆ. ಅಂಡ್ ದೆನ್ ಇಫ್ ಇಟ್ ಈಸ್ ಫ್ರಾಡ್ಯುಲೆಂಟ್. ಫ್ರಾಡ್ಯುಲೆಂಟ್ ಅಂದ್ರೆ ಫ್ರಾಡ್ ಅಂದ್ರೆ ಇನ್ನೊಬ್ಬ ವ್ಯಕ್ತಿಗೆ ತೊಂದರೆ ಕೊಡುವಂತದ್ದು, ಅವನಿಗೆ ಫಿಸಿಕಲ್ ಇಂಜುರಿ ಮಾಡುವಂತದ್ದು, ಅವನ ಪ್ರಾಪರ್ಟಿಗೆ ಇಂಜುರಿ ಮಾಡುವಂತದ್ದು, ಅಥವಾ ಥ್ರೆಟ್ ಹೆದರಿಸೋದು, ಕೊಲೆ ಮಾಡುತ್ತೀನಿ ಅಂತ ಹೇಳೋದು ಅಥವಾ ಕೊಲೆ ಮಾಡೋದು. ಸೊ ಈ ತರದ್ರ ಬಗ್ಗೆ ಏನಾದ್ರು ಅಗ್ರಿಮೆಂಟ್ ಮಾಡ್ಕೊಂಡ್ರೆ, ಓಕೆ ಇಂತ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿನ ಏನು ಮಾಡೋದು
ಅವನ ಪ್ರಾಪರ್ಟಿನ ನಾಶ ಮಾಡ್ಬಿಡು ಅಂತ ಹೇಳಿ ಕನ್ಸಿಡರೇಷನ್ ಅಂತ ಆಬ್ಜೆಕ್ಟ್ ಇಟ್ಕೊಂಡ್ ಮಾಡಿದ್ರೆ, ಅಥವಾ ಅಂತಹದೊಂದು ಕನ್ಸಿಡರೇಷನ್ ಕೊಟ್ರೆ, ನೀನ್ ಹಿಂಗ್ ಇಷ್ಟು ದುಡ್ಡು ಕೊಡು, ನಾನ್ ನಿನ್ಗೆ ಬಿ ಕಂಡ್ರೆ ನಿನ್ಗೆ ಇಷ್ಟ ಇಲ್ವಲ್ಲ, ಎ ಈಸ್ ಹೇಟಿಂಗ್ ಬಿ, ಎ ಹೇಟ್ಸ್ ಬಿ, ಸೊ ಎ ಕಮ್ಸ್ ಇನ್ ಟು ಎ ಕಾಂಟ್ರಾಕ್ಟ್ ವಿತ್ ಸಿ ಟು ಡೆಸ್ಟ್ರಾಯ್ ಬಿಸ್ ಪ್ರಾಪರ್ಟಿ. ಎಗೆ ಬಿ ಕಂಡ್ರೆ ಆಗಲ್ಲ, ಅದಕ್ಕೆ ಎ ಸಿ ಹತ್ರ ಬಂದು ಅಗ್ರಿಮೆಂಟ್ ಮಾಡ್ಕೊಂತಿದ್ದ, ನಾನ್ ಹಿಂಗ್ 1 ಲಕ್ಷ ರೂಪಾಯಿ ಕೊಡ್ತೀನಿ, ನೀ ಹೋಗ್ ಅವನ ಮನೆಗೆ ಬೆಂಕಿ ಹಚ್ಚಿಬಿಡು ಅಂತ. ಇದೇನು ಫ್ರಾಡ್, ಇದು ತಪ್ಪು, ಇಂಥದನ್ನ ಮಾಡಬಾರದು ಅಲ್ವಾ. ಸೊ ಇಂತಹ ಆಬ್ಜೆಕ್ಟ್ ಕನ್ಸಿಡರೇಷನ್ ಇದ್ರೆ ಅದು ಏನಾಗತ್ತೆ, ಅವಾಗ ಏನಾಗತ್ತೆ, ಅನ್ಲಾಫುಲ್ ಆಬ್ಜೆಕ್ಟ್ ಆಗತ್ತೆ, ಅನ್ಲಾಫುಲ್ ಕನ್ಸಿಡರೇಷನ್ ಆಗುತ್ತೆ. ಹಾಗಾಗಿ ಇದು ಏನಾಗಲ್ಲ, ವ್ಯಾಲಿಡ್ ಅಗ್ರಿಮೆಂಟ್ ಆಗದೆ ಇಲ್ಲ. ಹಾಗೆ ಇಟ್ ಇನ್ವಾಲ್ವ್ಸ್ ಇಂಜುರಿ ಆರ್ ಪರ್ಸನ್ ಆರ್ ಟು ಎನಿ ಪರ್ಸನ್ ಆರ್ ಪ್ರಾಪರ್ಟಿ ಆಫ್ ಅನದರ್. ಇನ್ಯಾವ್ದಾದ್ರು ವ್ಯಕ್ತಿಗೆ ಇಂಜುರಿ ಮಾಡುವಂತದ್ದು, ಅದು ಸಹ ಏನು, ಅನ್ಲಾಫುಲ್. ಅಂಡ್ ಇಫ್ ದ ಕೋರ್ಟ್ ರಿಗಾರ್ಡ್ಸ್ ಇಟ್ ಆಸ್ ಇಮ್ಮಾರಲ್, ಈಗ ಕೆಲವೊಂದು ಕೇಸ್ಗಳಿದೆ ಅನೈತಿಕವಾದದ್ದು ಅಂತ. ಈಗ ಅನೈತಿಕ ಸಂಬಂಧಗಳ ಬಗ್ಗೆ ಏನಾದ್ರೂ ಅಗ್ರಿಮೆಂಟ್ ಮಾಡ್ಕೊಂಡ್ರೆ, ಅಥವಾ ಯಾವ್ದಾದ್ರು ಹೆಣ್ಮಕ್ಳನ್ನ ವೇಶ್ಯಾವಾಟಿಕೆಗೆ ತಗೊಂಡ್ ನಿಮ್ಗೆ ಹೆಣ್ಮಕ್ಳನ್ನ ಸಪ್ಲೈ ಮಾಡ್ತೀನಿ ಅಂತ ಹೇಳ್ಕೊಂಡು ಏನಾದ್ರು ಅಗ್ರಿಮೆಂಟ್ ಮಾಡ್ಕೊಂಡ್ರೆ, ಆಮೇಲೆ ಏನೇನೋ ನೀವು ಪೇಪರ್ ಅಲ್ಲಿ ಓದ್ತಾ ಇರ್ತೀರಲ್ವಾ, ನಾವ್ ಇದೆಲ್ಲ ಆಗಲ್ಲ ಅನ್ಕೊಂತೀವಿ, ಬಟ್ ಆಗಿರುತ್ತೆ ಎಷ್ಟೋ ಕೇಸ್ಗಳಲ್ಲಿ. ಹೆಂಡತಿಯನ್ನೇ ಮಾರುವಂತದ್ದು, ಮಗಳನ್ನ ಮಾರುವಂತದ್ದು, ಸೊಸೆನ್ ಮಾರುವಂತದ್ದು, ಸೊ ಇವೆಲ್ಲವ ಇಮ್ಮಾರಲ್ ಥಿಂಗ್ಸ್. ಆಮೇಲೆ ಮನೆಯ ಜಾಗನ ಅಥವಾ ಆಸ್ತಿನೋ ವೇಶ್ಯಾವಾಟಿಕೆಗೆ ನಡೆಸೋದಕ್ಕೆ ಅಂತ ಯಾರಿಗಾರು ಕೊಡೋದು, ಯಾರೋ ವೇಶ್ಯಾವಾಟಿಕೆ ನಡೆಸೋದು ಸಹ ಏನೋ ಇಮ್ಮಾರಲ್. ಅವರಿಗೆ ತಮ್ಮ ಜಾಗನ ಬಿಟ್ಕೊಡೋದು ಸಹ ಇಮ್ಮಾರಲ್. ಇಂಥವನ್ನೆಲ್ಲ ಇಮ್ಮಾರಲ್, ಅನೈತಿಕವಾದ್ದು ಅಂತ ಕನ್ಸಿಡರ್ ಮಾಡಿದೆ. ಸೊ ಅಂತವುಗಳೇನಾದ್ರು ಆಬ್ಜೆಕ್ಟ್ ಮತ್ತೆ ಕನ್ಸಿಡರೇಷನ್ ಇದ್ರೆ ಅದು ಸಹ ಏನಾಗತ್ತೆ, ಅನ್ಲಾಫುಲ್ ಆಗತ್ತೆ. ಇನ್ನು ಪಬ್ಲಿಕ್ ಪಾಲಿಸಿಗೆ ಅಪೋಸ್ ಮಾಡುವಂತದ್ದು ಯಾವ್ದಾದ್ರು ಇದ್ರೆ, ಸಾರ್ವಜನಿಕ ಹಿತಾಸಕ್ತಿಗೆ ಅಪೋಸ್ ಮಾಡುವಂತಹ ಯಾವ್ದಾದ್ರು ಆಬ್ಜೆಕ್ಟ್ ಮತ್ತೆ ಕನ್ಸಿಡರೇಷನ್ ಗಳಿದ್ರೆ ಅದು ಸಹ ಏನಾಗ್ಬಿಡತ್ತೆ, ಅನ್ಲಾಫುಲ್ ಅಂತ ಪರಿಗಣಿಸ್ತೀವಿ. ಇನ್ನು ಕೆಲವೊಂದ್ಸತಿ ಅಗ್ರಿಮೆಂಟ್ ಕ್ರಿಯೇಟಿಂಗ್ ಆನ್ ಇಂಟ್ರೆಸ್ಟ್ ಅಪೋಸ್ ಟು ಡ್ಯೂಟಿ, ಅಂದ್ರೆ ಅವನ ಕರ್ತವ್ಯಕ್ಕೆ ಅಡ್ಡಿ ಬರುವಂತದ್ದು. ಈಗ ಒಬ್ಬ ಸೈನಿಕ, ಅವನ ಕರ್ತವ್ಯ ಏನು, ದೇಶವನ್ನ ರಕ್ಷಣೆ ಮಾಡುವಂಥದ್ದು. ಅದಕ್ಕೆ ಅಡ್ಡಿ ಬರೋ ಹಂಗೆ ಏನಾದ್ರೂ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂಡ್ರೆ, ನೀನು ಸೈನ್ಯದಲ್ಲಿ ಇರು, ಆದ್ರೆ ನೀನು ಈ ಶತ್ರುಗಳ ಸೈನ್ಯದವರನ್ನ ಏನು ಮಾಡ್ಬೇಡ, ಈ ಕಡೆ ಸೈನ್ಯದವರನ್ನೇ ಮಾಡು ಏನಾರುವ ಈ ತರ ಎಲ್ಲ ಅಗ್ರಿಮೆಂಟ್ ಮಾಡ್ಕೊಂಡ್ರೆ, ಅಥವಾ ನೀನು ಸೈನ್ಯ ಬಿಟ್ಟು ಬಾ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿದ್ರೆ, ಇವೆಲ್ಲ ಕರ್ತವ್ಯಕ್ಕೆ ಏನು ಕುಂದು ತರುವಂತದ್ದು. ಸೊ ಈ ತರಹದ್ದು ಇದನ್ನ ಅಗ್ರಿಮೆಂಟ್ ಕ್ರಿಯೇಟಿಂಗ್ ಆನ್ ಇಂಟ್ರೆಸ್ಟ್ ಅಪೋಸ್ಡ್ ಟು ಡ್ಯೂಟಿ ಅಂತ ಕರೀತೀವಿ. ಕರ್ತವ್ಯವನ್ನ ಹಾಳು ಮಾಡುವಂತದ್ದು. ಇನ್ನು ಏಲಿಯನ್ ಎನಿಮಿ, ನಮ್ಮ ದೇಶಕ್ಕೂ ಅವನ ದೇಶಕ್ಕೂ ವಾರ್ ನಡೀತಾ ಇದೆ, ಆಗ ಅವನು ಏಲಿಯನ್ ಎನಿಮಿ ಆಗ್ತಾನೆ. ಅವನ ಜೊತೆ ಏನಾದ್ರು ಟ್ರೇಡಿಂಗ್ ಅಥವಾ ವ್ಯವಹಾರಗಳನ್ನ ಇಟ್ಕೊಂಡ್ರೆ ಅದು ಸಹ ಅನ್ಲಾಫುಲ್. ಅವನ ದೇಶಕ್ಕೂ ನಮ್ಮ ದೇಶಕ್ಕೂ ಮಿತ್ರತ್ವ ಇದ್ರೆ ತೊಂದ್ರೆ ಇಲ್ಲ, ಅಥವಾ ಶತ್ರುತ್ವ ಇದೆ ಅಂತಂದ್ರೆ ಅವಾಗ ನಮ್ಮ ದೇಶದವನು ಆ ದೇಶದವನ ಹತ್ರ ವ್ಯವಹಾರ ಮಾಡೋದೇನಾಗ್ಬಿಡತ್ತೆ, ಅನ್ಲಾಫುಲ್ ಅಂತ ಅನ್ಸ್ಕೊಳತ್ತೆ. ಇನ್ನು ಕೋರ್ಸ್ ಆಫ್ ಜಸ್ಟಿಸ್, ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರತ್ತೆ, ಅದಕ್ಕೇನಾದ್ರೂ ತೊಂದರೆ ಕೊಡುವಂತ ಹಾಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಅಂದ್ರೆ ಅವ್ರ ಪರವಾಗಿ ಬರಬಾರ್ದು ತೀರ್ಪು ಅಂತ ಹೇಳಿ ಏನಾದ್ರು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅದು ಸಹ ಏನಾಗತ್ತೆ, ಅನ್ಲಾಫುಲ್ ಆಗತ್ತೆ. ಇನ್ನು ಪಬ್ಲಿಕ್ ಆಫೀಸಸ್ಗಳು, ಅವುಗಳನ್ನೇನಾದ್ರು ಸೇಲ್ ಮಾಡ್ತೀನಿ ಅಂತ ಮಾಡಿದೆ, ಆಮೇಲೆ ಇದೆಲ್ಲ ಬಂದಿರತ್ತಲ್ಲ ಟೈಟಲ್ಸ್, ಆನರ್ಸ್, ಪ್ರಶಸ್ತಿಗಳು, ಇವುಗಳನ್ನೆಲ್ಲ ಆಕ್ಚುಲಿ ಸೇಲ್ ಮಾಡಬಾರದು, ತಪ್ಪದು. ಆಯ್ತಾ, ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ಇಟ್ಕೊಳ್ಳಿ, ಅದನ್ನ ಸೇಲ್ ಮಾಡಕ್ ಬರುತ್ತಾ ಇನ್ನೊಬ್ರಿಗೆ, ಮಾಡಿರೋದು ತಪ್ಪಲ್ವಾ. ಇವೆಲ್ಲ ಏನು ಅನ್ಲಾಫುಲ್, ದೀಸ್ ಆರ್ ಕನ್ಸಿಡರ್ಡ್ ಆಸ್ ಅನ್ಲಾಫುಲ್. ಹಾಗೆ ಅಗ್ರಿಮೆಂಟ್ ಇನ್ ರಿಸ್ಟ್ರೆಂಟ್ ಆಫ್ ಮ್ಯಾರೇಜ್, ನೀನ್ ಯಾವತ್ತೂ ಮದ್ವೆನೇ ಮಾಡ್ಕೋಬೇಡ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಬಿಡೋದು. ಅಥವಾ ಲಾಫುಲ್ ವೈಫ್ ಬದುಕಿರುವಾಗ ಹಸ್ಬೆಂಡ್ ಅವಳು ಸತ್ತ ನಂತರ
ನೀನನ್ ಮದುವೆ ಮಾಡ್ಕೊಳ್ತೀನಿ ಅಂತ ಇನ್ನೊಬ್ರಿಗೆ ಅಗ್ರಿಮೆಂಟ್ ಮಾಡೋದು, ಅಥವಾ ಲಾಫುಲ್ ವೈಫ್ ಬದುಕಿದ ಹಾಗೆ ಇನ್ನೊಂದು ಮದ್ವೆ ಆಗೋದು, ಇವೆಲ್ಲ ಏನು ರಿಸ್ಟ್ರೆಂಟ್ ಆಫ್ ಮ್ಯಾರೇಜ್. ಇವೆಲ್ಲ ಅಂದ್ರೆ ವಿವಾಹಕ್ಕೆ ಸಂಬಂಧಪಟ್ಟಂತ ವಿವಾಹದ ಸಂಬಂಧನ ಹಾಳು ಮಾಡುವಂಥದ್ದು. ಆಮೇಲೆ ಇನ್ನೊಬ್ಬರ ವೈವಾಹಿಕ ಜೀವನದಲ್ಲಿ ಏನೋ ಮಧ್ಯದಲ್ಲಿ ಹೋಗಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರಿಬ್ರನ್ನ ಸೆಪರೇಟ್ ಮಾಡಿಸೋದು, ನೀವಿಬ್ರು ಸೆಪರೇಟ್ ಆಗ್ಬಿಡಿ ನನ್ನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ಳೋದು. ಸೊ ಇವೆಲ್ಲದು ಅನ್ಲಾಫುಲ್ ನೋಡಿ. ಹಾಗೇನೆ ಇಂಥ ವ್ಯವಹಾರ ಮಾಡ್ಬೇಡ, ಇಂಥ ವ್ಯಾಪಾರ ಮಾಡ್ಬೇಡ, ನೀನು ಈ ಅಂಗಡಿ ಇಡಬೇಡ, ಇಂಥ ಪ್ರೊಫೆಷನ್ ಅನ್ನ ನೀ ಮಾಡ್ಬೇಡ ಅಂತಾನೆ ಯಾರಿಗೂ ರಿಸ್ಟ್ರೆಂಟ್ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡಕ್ ಬರಲ್ಲ. ಗೊತ್ತಾಯ್ತಾ? ಪಾರ್ಟ್ನರ್ ಮಾತ್ರ ಪಾರ್ಟ್ನರ್ಶಿಪ್ ಅಲ್ಲಿ ತಾನ್ ಇದ್ರಲ್ಲಿ ಯಾವ ಬಿಸ್ನೆಸ್ ಮಾಡ್ತಿದಾನೋ ಪಾರ್ಟ್ನರ್ಶಿಪ್ ಅಲ್ಲಿ ಅದನ್ನ ಸ್ವಂತ ಮಾಡೋ ಹಂಗಿಲ್ಲ ಅನ್ನೋದಿದೆ. ಬಿಟ್ರೆ ಲಾಫುಲ್ ಆಗಿ ಯಾವ ಟ್ರೇಡು, ಯಾವ ಪ್ರೊಫೆಷನ್ ಅನ್ನ, ಯಾವ ಆಕ್ಯುಪೇಷನ್ ಅನ್ನು ನಾವು ಮಾಡ್ಬೋದು. ಗೊತ್ತಾಯ್ತಾ? ಲಾಫುಲ್ ಆಗಿ ನ್ಯಾಯಯುತವಾದ ಯಾವ ಉದ್ಯೋಗನಾರು ಮಾಡ್ಬೋದು. ನೀನ್ ಇಂಥ ಉದ್ಯೋಗ ಮಾಡ್ಬೇಡ ಅಂತ ಅಗ್ರಿಮೆಂಟ್ ಮಾಡ್ಕೊಳಕ್ ಬರಲ್ಲ. ಹಾಗೆ ಕ್ರೆಡಿಟರ್ಸ್ ಗೆ ಡಿಫ್ರಾಡ್ ಮಾಡೋದು. ನಿಮ್ಗೆ ಗೊತ್ತಿದೆ, ಇನ್ಸಾಲ್ವೆಂಟ್ ಆಗ್ಬಿಟ್ರೆ, ಪಾಪರಾದ್ರೆ, ದಿವಾಳಿ ಆಗ್ಬಿಟ್ರೆ ಅವನ ಹತ್ರ ನಾವು ನಮ್ಮ ಸಾಲನ ವಾಪಸ್ ಇಸ್ಕೊಳಕ್ ಬರಲ್ಲ. ಆಯ್ತಾ? ಕೋರ್ಟ್ ಒಂದ್ ವೇಳೆ ಒಬ್ಬ ವ್ಯಕ್ತಿಯನ್ನ ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಮಾಡ್ಬಿಟ್ರೆ ಅವನು ಅವನ ಹತ್ರ ಕ್ರೆಡಿಟರ್ ಸಾಲ ಕೊಟ್ಟವನು ದುಡ್ಡು ಇಸ್ಕೊಳಕ್ ಬರಲ್ಲ, ಸಾಲನ ವಾಪಸ್ ಇಸ್ಕೊಳಕ್ಕೆ. ಅದಕ್ಕೆ ಕ್ರೆಡಿಟರ್ಗೆ ಡಿಫ್ರಾಡ್ ಮಾಡೋಣ ಅನ್ನೋ ಉದ್ದೇಶದಿಂದ ತನ್ನ ಹತ್ರ ಇರೋ ಆಸ್ತಿನೆಲ್ಲ ಇನ್ನೊಬ್ರಿಗೆ ವರ್ಗಾಯಿಸಿ ತನ್ನ ಹತ್ರ ಏನು ಇಲ್ಲ ಅಂತ ಹಿಂಗ್ ಕೋರ್ಟ್ ಅಲ್ಲಿ ಕೈ ಚಾಚ್ಕೊಂಡು ನಿಂತು ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಮಾಡಿಸ್ಕೊಳ್ತೀನಿ ಅಂತ ಯೋಚನೆ ಮಾಡಿದ್ರೆ ಅದು ಸಹ ಏನಾಗುತ್ತೆ? ಅನ್ಲಾಫುಲ್ ಆಗುತ್ತೆ. ಇನ್ನು ಲೀಗಲ್ ಪ್ರೊಸೀಡಿಂಗ್ಸ್ ಗೆ, ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ಇದು ವಿಚಾರಣೆ, ವ್ಯವಹಾರ, ಇದು ಅವುಗಳಿಗೆ ಏನಾದ್ರೂ ತೊಂದರೆ ಕೊಡಕ್ ಹೋದ್ರೆ ಅಂತಹ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅದು ಅನ್ಲಾಫುಲ್. ಇನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಏನಿರುತ್ತೆ? ವ್ಯಕ್ತಿ ಸ್ವಾತಂತ್ರ್ಯ ಅಂತ ಇರುತ್ತಲ್ವಾ, ಪರ್ಸನಲ್ ಫ್ರೀಡಮ್ ಅಂತ ಇರುತ್ತೆ. ಅದನ್ನ ಹಿಂಡರ್ ಮಾಡುವಂತಹ ಯಾವ ಅಗ್ರಿಮೆಂಟ್ಗಳು ಸಹ ಏನಾಗುತ್ತೆ? ಅನ್ಲಾಫುಲ್. ಫಾರ್ ಎಕ್ಸಾಂಪಲ್, ಎ ಹ್ಯಾಸ್ ಗಿವನ್ 1 lakh rupees loan to Mr. B. A is saying that till you pay back the amount, you have to work in my house ಅಂತ ಹೇಳ್ತಾನೆ. ಇದು ಸರಿನಾ? ಸಾಲ ಕೊಟ್ಟಿರೋದು ಹೌದು, ಸಾಲಕ್ಕೆ ಇಷ್ಟು ಬಡ್ಡಿ ಹಾಕಿರ್ತಾನೆ, ಇಷ್ಟು ದಿವಸಕ್ಕೆ ನೀನ್ ಸಾಲನ ವಾಪಸ್ ಕೊಡೋದು ಅಂತ ಹೇಳೋದು ಸರಿ. ಅವನ ಅಕಸ್ಮಾತ್ ಲೋನ್ ಅನ್ನು ವಾಪಸ್ ಕೊಡದೆ ಹೋದ್ರೆ ಏನು ಕಾನೂನಿನ ಪ್ರಕಾರವಾಗಿ ಕ್ರಮ ತಗೊಳ್ಬಹುದೋ ಅದನ್ನ ತಗೊಳ್ಳೋದಕ್ಕೆ ಅವನಿಗೆ ಹಕ್ಕಿದೆ, ಹೇಗೆ? ಆಯ್ತಾ? ಆದ್ರೆ ಸಾಲ ತೀರ್ಸೋ ತನಕ ನಮ್ಮ ಮನೇಲಿ ಬಂದಿದ್ ಕೆಲ್ಸ ಮಾಡ್ಬೇಕು ಅಂತನೋ, ನಿಮ್ ಮನೇಲಿರೋ ಯಾವ್ದಾರು ಮಕ್ಕಳನ್ನೋ ಯಾರನ್ನ ತಂದು ನಮ್ಮಲ್ಲಿ ಕೆಲ್ಸಕ್ ಬಿಡ್ಬೇಕು ಅಂತ ಹೇಳೋದು ಏನಲ್ಲ. ಏನು ಇವೆಲ್ಲ ಲಾಫುಲ್ ಅಲ್ಲ, ಇವೆಲ್ಲ ಅನ್ಲಾಫುಲ್ ಆಬ್ಜೆಕ್ಟ್, ಅನ್ಲಾಫುಲ್ ಕನ್ಸಿಡರೇಷನ್ ಆಗ್ಬಿಡ್ತಾವ. ಹಾಗೇನೆ ಮೊನಾಪಲಿ, ಏಕಸ್ವಾಮ್ಯ ಅಂತ ಕರಿತೀವಿ. ಯಾವುದೇ ಒಂದು ಬಿಸ್ನೆಸ್ ಆದ್ರೂ ಏಕಸ್ವಾಮ್ಯ ಆದ ತಕ್ಷಣ ಅವ್ರು ಹೇಳಿದ್ದೇ ನಡೆಯುತ್ತೆ, ಪ್ರೈಸ್ ಕಂಟ್ರೋಲೇ ಇರಲ್ಲ ಅಲ್ವಾ? ಅದಕ್ಕೆ ಕಾಂಪಿಟೇಷನ್ ಇದ್ದಾಗ ಏನಾಗುತ್ತೆ? ಕ್ವಾಲಿಟಿ ಆಫ್ ಗುಡ್ಸ್ ಚೆನ್ನಾಗಿರುತ್ತೆ, ಪ್ರೈಸ್ ರೆಡ್ಯೂಸ್ ಆಗುತ್ತೆ. ಅದಕ್ಕೆ ಮೊನಾಪಲಿನ ಕ್ರಿಯೇಟ್ ಮಾಡ್ಕೊಂಡ್ಬಿಡೋದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅದು ಸಹ ತಪ್ಪು. ಗೊತ್ತಾಯ್ತಾ ಮಕ್ಳೇ? ಸೊ ಇವೆಲ್ಲದು ಒಂದಷ್ಟು ಎಕ್ಸಾಂಪಲ್ಸ್ ಆಫ್ ವಾಟ್ ಅನ್ಲಾಫುಲ್ ಆಬ್ಜೆಕ್ಟ್ ಅಂಡ್ ಅನ್ಲಾಫುಲ್ ಕನ್ಸಿಡರೇಷನ್. ಓಕೆನಾ? ಸೊ ಇವು ಸ್ವಲ್ಪ ಕಷ್ಟ ಇದೆ ಇದು, ಆದ್ರೆ ಇದು ಓದಿ ನಿಮ್ಗೆ ಅದ್ರದ್ ಕೇಸ್ಗಳು ಬಂದಾಗ ನಿಮ್ಗೆ ಗೊತ್ತಾಗ್ಬಿಡತ್ತೆ ಇದು ಅನ್ಲಾಫುಲ್ ಅಂತ ಕನ್ಸಿಡರ್ ಆಗುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. ನಾನ್ ಮಾಡಿರೋದು ಇನ್ನೊಂದ್ 2-3 ಸತಿ ಓದ್ರಿ, ವಿಡಿಯೋನು ಇನ್ನೊಂದ್ 2 ಸತಿ ನೋಡಿ, ನಾನ್ ಕಳ್ಸೋ ನೋಟ್ಸ್ ನ ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ಕಳ್ಸಿರ್ತೀನಿ, ಅದನ್ನು ನೋಡಿ. ಆಯ್ತಾ? ಅದಕ್ಕೂ ಆಕ್ಚುಲಿ ನೀವೇ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಅವಾಗ ಖಂಡಿತ ನಿಮ್ಗೆ ಈ ಸಬ್ಜೆಕ್ಟ್ ಕಷ್ಟ ಅಂತೂ ಆಗೋದಿಲ್ಲ. ವರ್ಡ್ಸ್ ಗಳನ್ನ ಮತ್ತೆ ಮತ್ತೆ ಬರೆದು ಕಲೀರಿ. ಓಕೆನಾ? ಸೊ ಇವತ್ತಿನ ಕಾನ್ಸೆಪ್ಟ್ ಆಕ್ಚುಲಿ ಸ್ವಲ್ಪ ಸಣ್ಣ ಕಾನ್ಸೆಪ್ಟ್, ಹಾಗಾಗಿ ಸ್ವಲ್ಪ ಪೋರ್ಷನ್ಸ್ ಕಡಿಮೆ ಇದೆ. ಸೊ ಇಲ್ಲಿಗೆ ಕನ್ಸಿಡರೇಷನ್ ಕಾನ್ಸೆಪ್ಟ್ ಮುಗ್ದಿದೆ. ಆಯ್ತಾ? ಏನ್ ಮುಗ್ದಿದೆ? ಕನ್ಸಿಡರೇಷನ್ ಕಾನ್ಸೆಪ್ಟ್ ಮುಗೀತು. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಫ್ರೀ ಕನ್ಸೆಂಟ್ ವಿಷಯವನ್ನ
ತಗೊಳ್ಳೋಣ, ಅದ್ರ ಬಗ್ಗೆ ಮಾತಾಡೋಣ. ಓಕೆ ಮಕ್ಳೇ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನೋಟ್ಸ್ ಬರ್ಕೊಂಡು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೂ ಆನ್ಸರ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನಾನು ಈ ಕ್ಲಾಸ್ ಅನ್ನ ಮುಗಿಸ್ತೀನಿ. ಓಕೆ, ಧನ್ಯವಾದಗಳು.